ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳಲ್ಲಿ ನಾವು ಈ ದಿನಗಳಲ್ಲಿ ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ಎಚ್ಚರಿಕೆಯ ಕೆಲವು ಎಚ್ಚರಿಕೆಗಳು, ಅಪಾಯದ ಎಚ್ಚರಿಕೆಗಳು, ಕೆಲವು ಅಪಾಯಗಳು ಸಂಭವಿಸ್ತದೆ. ಬೈಬಲ್ ನಮಗೆ ಕೆಲವು ಅಪಾಯದ ಎಚ್ಚರಿಕೆಗಳನ್ನ ಮಾತನಾಡ್ತಾ ಇದೆ. ಅದನ್ನ ನಾವು ನೋಡ್ತಾ ಬರ್ತಾ ಇದೀವಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೆಲವು ಅಪಾಯಗಳನ್ನ ಇಬ್ರಿಯ ಗ್ರಂಥಕರ್ತನು ಎಚ್ಚರಿಕೆಗಳನ್ನ ಹೇಳೋದನ್ನ ನಾವು ನೋಡ್ತೇವೆ. ಸೊ ಅದ್ರಲ್ಲಿ ಅನೇಕ ಎಚ್ಚರಿಕೆಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ದಿವಸವೂ ಸಹ ಮತ್ತೊಂದು ಎಚ್ಚರಿಕೆಯನ್ನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡತಕ್ಕಂಥ ಎಚ್ಚರಿಕೆಯ ವಿಷಯವಾದ ವಾಕ್ಯ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 25ನೇ ವಚನದಿಂದ 29ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ನೀವು ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲುವೆಂದು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲ್ಯರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಆತನು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದು ಸಾರಿ ಎಂಬಿ ಮಾತನ್ನು ಯೋಚಿಸಿದರೆ, ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದ್ದರಿಂದ ತೆಗೆದು ಹಾಕಲ್ಪಡಬೇಕೆಂಬುದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತಾವುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯನ್ನು ಭಯದಿಂದ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆಮೆನ್. ಸೊ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತಹ ವಿಚಾರ, ಇಲ್ಲಿ ಒಂದು ಎಚ್ಚರಿಕೆ ಬರೆಯಲ್ಪಟ್ಟದೆ. ಏನದು ಎಚ್ಚರಿಕೆ? ನೀವು ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲುವೆಂದು ಹೇಳಬಾರದು. ಆತನು ನಮ್ಮ ದೇವರು, ಆತನು ಮಾತಾಡುತ್ತಿರುವ ಆತನಾಗಿದ್ದಾನೆ. ಆತನು ಈಗಲೂ ಕೂಡ ಮಾತನಾಡುವ ಆತನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 1-2 ವಚನದಲ್ಲೇ ನಾವು ನೋಡ್ತೇವೆ. ಅಲ್ಲಿ ನಾವು ತೆಗೆದುಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 1-2 ವಚನಗಳು. ಅದನ್ನ ನಾವು ನೋಡಿ ಓದೋಣ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವಾಗಿ ಜಗತ್ತುಗಳನ್ನು ಉಂಟು ಮಾಡಿದನು. ಪುರಾತನ ಕಾಲದಲ್ಲಿ ಆತನು ಪಿತೃಗಳ ಸಂಗಡ ಪ್ರವಾದಿಗಳ ಮೂಲಕ ಅವರ ಬಾಯಿಗಳಿಂದ ಭಾಗವಾಗಿ ವಿಧವಾಗಿ ದೇವರು ಮಾತನಾಡ್ತಲೇ ಬಂದ್ರು. ದೇವರು ನೋಹನ ಸಂಗಡ ಮಾತನಾಡಿದ್ರು, ಮೋಶೆಯ ಸಂಗಡ, ಅಬ್ರಹಾಮನ ಸಂಗಡ, ಈಸಾಕನ ಸಂಗಡ, ಯಾಕೋಬನ ಸಂಗಡ, ಯೋಸೇಫನ ಸಂಗಡ, ಮೋಶೆಯ ಸಂಗಡ, ಅದಾದ ನಂತರದ ಯೆಹೋಶುವನ ಸಂಗಡ, ಸಮುವೇಲನ ಸಂಗಡ, ಪ್ರವಾದಿಗಳ ಸಂಗಡ, ಅನೇಕ ರಾಜರ ಸಂಗಡ ಮಾತನಾಡಿದ ದೇವರು. ಮತ್ತು ಒಬ್ಬರ ಬಳಿ ಮಾತನಾಡಿದ ಹಾಗೆ ಇನ್ನೂ ಅನೇಕರ ಬಳಿ ಮಾತಾಡಲ್ಲ. ವಿಧವಾಗಿ ಭಾಗವಾಗಿ ದೇವರು ತನ್ನನ್ನ ಪ್ರಕಟಪಡಿಸಿಕೊಳ್ತಾನೇ ಬಂದಿದ್ದಾರೆ. ಆತನು ಎಂಥವನು ಅನ್ನೋದನ್ನ ಭಾಗ ನಾವು ನೋಡ್ತೇವೆ. ಮೋಶೆಗೆ ದೇವರು ಪ್ರಕಟವಾದಂತೆ ಅಬ್ರಹಾಮನಿಗೆ ಪ್ರಕಟವಾಗಲಿಲ್ಲ. ಅಬ್ರಹಾಮನಿಗೆ ಪ್ರಕಟವಾದಂತೆ ನೋಹನಿಗೆ ಪ್ರಕಟವಾಗಲಿಲ್ಲ. ಸೊ ಈಗ ದೇವರು ತನ್ನದೇ ಆದ ಗುಣಗಳನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತನ್ನನ್ನು ತೋರ್ಪಡಿಸಿಕೊಂಡಿದ್ದಾರೆ. ಮೋಶೆ ದೇವರಿಗೊಂದು ಕೆಲವು ಹೆಸರುಗಳನ್ನ ಆತ ಇಡುವುದನ್ನು ನಾವು ನೋಡ್ತೇವೆ. ಅಬ್ರಹಾಮನು ದೇವರಿಗೆ ಹೆಸರಿಡುವುದನ್ನು ನಾವು ನೋಡ್ತೇವೆ. ಸಮುವೇಲ ದೇವರಿಗೆ ಹೆಸರಿಡುವುದನ್ನು ನಾವು ನೋಡ್ತೇವೆ. ಹೀಗೆ ಒಬ್ಬೊಬ್ಬರೂ ಕೂಡ ದೇವರನ್ನ ಭಾಗವಾಗಿ ಮತ್ತು ವಿಧವಾಗಿ ದೇವರನ್ನ ಪ್ರಕಟಪಡಿಸುವುದನ್ನು ನೋಡ್ತೇವೆ. ಆದ್ರೆ ಕಡೆಯ ದಿನದಲ್ಲಿ ನಾವು ನೋಡ್ತೇವೆ, ಯಾರ ಮೂಲಕವಾಗಿ? ತನ್ನ ಮಗನ ಮುಖಾಂತರವಾಗಿ ಮಾತನಾಡಿದ್ದಾನೆ. ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿದ್ದಾಗ ನಾವು ನೋಡ್ತೇವೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ ತಿರುಗಿ ನೋಡ್ತಕ್ಕಂಥ ಒಂದು ವಿಚಾರ, ನನ್ನ ತಂದೆ, ಪರಲೋಕದ ತಂದೆ, ನಿಮ್ಮ ತಂದೆ ಎಂಬುದಾಗಿ ತಿರುಗಿ ತಂದೆಯ ಕುರಿತಾಗಿಯೇ ಆತನು ಹೇಳುವುದನ್ನು ನೋಡ್ತೇವೆ. ತಂದೆ ಮಾತಾಡುವುದನ್ನು ಕೇಳಿ ನಾನು ಮಾತನಾಡ್ತೇನೆ, ತಂದೆ ಮಾಡುವುದನ್ನು ನೋಡಿ ನಾನು ಮಾಡ್ತಾ ಇದ್ದೇನೆ, ತಂದೆ ಹೇಳುವಂತೆಯೇ ತಂದೆ ಚಿತ್ತವನ್ನ ಮಾಡುವುದೇ ನನ್ನ ಆಹಾರ, ತಂದೆ ಎಂಬುದಾಗಿಯೇ ನಾವು ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸಹ ನಾವು ನೋಡುವಂತ ಒಂದು ವಿಷಯ, ಆತನು ಈ ಲೋಕಕ್ಕೆ ಬಂದು ಯಾರನ್ನ ಆತ ತೋರ್ಪಡಿಸಿದಾನಂತೆ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 18ನೇ ವಚನ. ದೇವರನ್ನ ಯಾರು ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು
ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಈ ಲೋಕದಲ್ಲಿ ಯೇಸು ಸ್ವಾಮಿ ಬಂದಿದ್ದೇ ತಂದೆಯನ್ನ ತಿಳಿಯಪಡಿಸುವುದಕ್ಕೋಸ್ಕರ. ಹಾಗಿದ್ರೆ ಇಲ್ಲಿ ತಂದೆಯ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ. ಪ್ರವಾದಿಗಳ ಸಂಗಡ ಮಾತನಾಡಿದ್ರು, ಪಿತೃಗಳ ಸಂಗಡ ಮಾತನಾಡಿದ್ರು. ಈಗ ಯೇಸು ಕ್ರಿಸ್ತನೇ ನಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಯಾಕೆ ಈ ವಚನಗಳನ್ನು ನಾವು ನೋಡ್ತಾ ಇದ್ದೇವೆ? ಇಲ್ಲಿ ಒಂದು ಎಚ್ಚರಿಕೆ ನಮಗೆ ಕಡೆ ದಿನದಲ್ಲದೆ ಏನಂತೆ, ಮಾತಾಡುವಾತನ ಮಾತನ್ನು ಕೇಳಲು ಹೇಳಬಾರದು. ಅನೇಕ ದಿವಸ ದೇವರು ಮಾತಾಡುವುದನ್ನು ಕೇಳಿಸಿಕೊಳ್ತಾ ಇದ್ರು ಸಹ ನನಗೆ ಕೇಳಿಸ್ತಾ ಇಲ್ಲ, ನನಗೆ ದೇವರು ಮಾತನಾಡ್ತಾ ಇಲ್ಲ ಎಂಬುದಾಗಿ ಹೇಳುವ ಅನೇಕರಿದ್ದಾರೆ. ಇವತ್ತು ಸಭೆಯಲ್ಲಿರ್ತಕ್ಕಂಥ ಅನೇಕ ಕ್ರೈಸ್ತರಾಗಿರುವಂತಹ ನಾವುಗಳು ಹೇಳಬಹುದು, ಅಥವಾ ಇವತ್ತು ಹೊರಗೆ ಯೇಸುವನ್ನು ಅರಿಯದ ಜನಗಳು ಅವರು ಹೇಳಬಹುದು ಯೇಸು ದೇವರಲ್ಲ ಅಂತ ಹೇಳಬಹುದು. ಆದ್ರೆ ಅವರಿಗೂ ಕೂಡ ಉತ್ತರ ಇಲ್ಲ. ಒಂದು ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅಲ್ಲಿ ಈ ತರ ಒಂದು ವಚನ ಬರೆಯಲ್ಪಟ್ಟದೆ. ಅದನ್ನ ನಾವು ನೋಡೋಣ. 18ನೇ ವಚನ ಮತ್ತು 19ನೇ ವಚನ ಮತ್ತು 20. ದುಷ್ಟತನವನ್ನ ನಡೆಸಿ ಸತ್ಯವನ್ನ ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ದೇವರೇ ಸ್ಪಷ್ಟವಾಗಿ ತನ್ನ ನಿತ್ಯ ಶಕ್ತಿಯನ್ನ ತಾನು ಯಾರೆಂಬುದನ್ನ ಪ್ರಕಟಪಡಿಸಿದ್ದಾನೆ. ತಾನೇ ದೇವರು ನಿತ್ಯ ಶಕ್ತಿ ಹೊಂದಿದೆ, ಒಬ್ಬ ದೇವರಿದ್ದಾನೆ ಎಂಬುದಾಗಿ ದೇವರೇ ತನ್ನ ಕುರಿತಾಗಿ ತಾನು ತಿಳಿಯಪಡಿಸಿಕೊಂಡಿದ್ದಾರಂತೆ. ಆದ್ರೆ ಮುಂದೆ ವಚನ ಹೇಳ್ತದೆ, ಜನಗಳೇನ್ ಮಾಡ್ತಾರಂತೆ, 20ನೇ ವಚನ, ಹೇಗೆಂದ್ರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ದೇವರು ಪ್ರಕೃತಿಯ ಮೂಲಕ, ಆತನ ಸೃಷ್ಟಿಯ ಮೂಲಕವಾಗಿ ಆತನ ಗುಣಲಕ್ಷಣವನ್ನ ಆತನು ತೋರಿಸ್ತಲೇ ಇದ್ದಾನೆ. ಎಲ್ಲರ ಬುದ್ಧಿಗೆ ಗೊತ್ತಾಗುವಂತೆ ಆತನು ತೋರಿಸುವವನಾಗಿದ್ದಾನೆ. ಆದ್ರೆ ಮನುಷ್ಯರಾದ್ರೂ, ಅಲ್ಲಿ ಮುಂದಿನ ವಚನಗಳನ್ನು ನಾವು ನೋಡ್ತೀವಿ, ದೇವರ ಮಹಿಮೆಯನ್ನ ಬಿಟ್ಟು ಲಯವಾಗುವಂತ ಮನುಷ್ಯ, ಪಕ್ಷಿ, ಸರ್ಪ ಇದರ ಆಕಾರವನ್ನು ಮಾಡಿ ಅದಕ್ಕೆ ಪೂಜಿಸುವಂಥದ್ದು. ದೇವರು ಮಾತನಾಡ್ತಾ ಇದ್ದಾರೆ, ಒಬ್ಬ ದೇವರಿದ್ದಾನೆ ಎಂಬುದಾಗಿ ಹೇಳ್ತಿದ್ರು ಸಹ ಜನಗಳದನ್ನ ಕೇಳಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಕೃತಿಯನ್ನ ಪೂಜಿಸುವಂಥದ್ದು, ಸೃಷ್ಟಿಯನ್ನ ಪೂಜಿಸುವಂಥದ್ದು, ಇದು ದೇವರಿಗೆ ಕೋಪವನ್ನ ತರ್ತದೆ. ವಾಕ್ಯ ಹೇಳ್ತದೆ, ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಬೇರೆ ಹಾಗಿದ್ರೆ ಈ ದಿವಸ ಒಂದು ದೊಡ್ಡ ಎಚ್ಚರಿಕೆ ನಮಗಿದೆ. ಆತನು ಮಾತನಾಡುತ್ತಲೇ ಇದ್ದಾನೆ. ಕೆಲವು ಸಂಪ್ರದಾಯಗಳು ನಾವು ನೋಡುವಾಗ, ಕೆಲವು ಸಂಪ್ರದಾಯಗಳು, ಯಾಕೆ ಈ ಸಂಪ್ರದಾಯ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮಪ್ಪ ಮಾಡಿದ್ರು ನಾನು ಮಾಡ್ತಾ ಇದ್ದೀನಿ, ನಮ್ಮ ತಾತ ಮಾಡಿದ್ರು ನಾನು ಮಾಡ್ತಾ ಇದ್ದೀನಿ ಎಂಬುದಾಗಿ. ಈ ರೀತಿಯಾಗಿ ಅನೇಕ ಮೂಢನಂಬಿಕೆಗಳಲ್ಲಿ ಈ ದಿವಸ ನಮ್ಮ ಜನರು ಮುಳುಗಿ ಹೋಗಿರೋದನ್ನ ನಾವು ಕಾಣಲಿಕ್ಕೆ ಸಾಧ್ಯ ಪ್ರೇರೆ. ಆದ್ರೆ ಈ ವಚನ ಹೇಳ್ತದೆ, ಮಾತಾಡುತ್ತಿರುವ ಆತನ ಮಾತುಗಳನ್ನ ಕೇಳಲೊಲ್ಲವೆಂದು ಹೇಳಬಾರದು. ಆತರ ಹೇಳೋದ್ರಿಂದ ಏನಾಗುತ್ತಂತೆ, ಮುಂದೆ ವಚನ ಹೇಳ್ತದೆ, ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲ್ಯರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವ ಆತನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ಮೋಶೆಯ ಮಾತನ್ನ ಜನಗಳು ಕೇಳಿ ಅದಕ್ಕೆ ಅವಿಧೇಯರಾದ ಕಾರಣ, ಆ ಮಾತನ್ನ ಕೇಳಿಸ್ಕೊಳ್ಳದೆ ಅದನ್ನ ಅಲಕ್ಷ್ಯ ಮಾಡಿದ್ರಿಂದ ಅವರಿಗೆ ದಂಡನೆ ತಪ್ಪಿಸ್ಕೊಳ್ಳಿಲ್ವಲ್ಲ. ಪರಲೋಕದಿಂದ ಮಾತಾಡುವ ದೇವರಿಗೆ ನಾವು ಕೇಳಿಸ್ಕೊಳ್ಳೋದಿಲ್ಲ ಅಂತೇಳಿ ಆತನ ಮಾತನ್ನ ಅಲಕ್ಷ್ಯ ಮಾಡುವವರಾದರೆ ಹೇಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ? ಆತನು ಯಾವಾಗಲೂ ಮಾತನಾಡುವವನಾಗಿದ್ದಾನೆ. ಕೆಲವು ಹೇಳ್ಬೋದು, ದೇವರೇ ಮಾತಾಡು, ಏಸಪ್ಪ ಮಾತಾಡು ಎಂಬುದಾಗಿ ಕೇಳ್ಬಹುದು, ದೇವರಾತ್ಮನೆ ಮಾತಾಡು ಎಂಬುದಾಗಿ ಕೇಳ್ಬಹುದು. ಆದರೆ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನು ಮಾತಾಡುತ್ತಲೇ ಇದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 4ನೇ ವಚನ, ಅದು ಹೀಗೆ ಬರೆಯಲ್ಪಡ್ತದೆ. ನಾವು ಅದನ್ನು ಓದೋಣ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂತನು. ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡಿದ ಅಲ್ಲ, ಹೊರಡಬಹುದಾದ ಅಲ್ಲ, ಹೊರಡುವ. ಆತನ ಮಾತು ಹೊರಡುತ್ತಲೇ ಇದೆ, ಆತನ ಮಾತು ಬರ್ತಲೇ ಇದೆ. ಯೆಶಾಯ ದೇವರನ್ನು ನೋಡಿದಾಗ, ದೇವರು ಯೆಶಾಯನಿಗೆ ತನ್ನನ್ನು ಪ್ರಕಟಪಡಿಸಿಕೊಂಡಾಗ ಆತನ ಧ್ವನಿ ಜಲಪ್ರವಾಹದ ಘೋಷದಂತೆ ಹೊರಡುತ್ತಿತ್ತಂತೆ. ದೇವರು ಅಪೊಸ್ತಲನಾದ ಯೋಹಾನನಿಗೆ ತನ್ನನ್ನು ತೋರ್ಪಡಿಸಿಕೊಂಡಾಗ, ಪ್ರಕಟಿಸಿಕೊಂಡಾಗ ಅಲ್ಲಿ ಸಹ ನೋಡ್ತೀವಿ, ಆತನ ಬಾಯಿಂದ ಈ ಬಾಯಿ ಕತ್ತಿಯಂತೆ ಕತ್ತಿಗಳು ಹೊರಡುತ್ತಲೇ ಇತ್ತು.
ಆತನ ಬಾಯಿಂದ ಅಲೆಗಳಂತೆ ಆ ಶಬ್ದ ಹೊರಡುತ್ತಲೇ ಇತ್ತು. ಸಮುದ್ರದ ಅಲೆಗಳು ಹೇಗೆ ನಿಲ್ಲುವುದಿಲ್ಲವೋ ದೇವರ ಮಾತುಗಳು ನಿಲ್ಲುವುದೇ ಇಲ್ಲ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತೆ ಆತನು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಬೆಳಕಾಗ್ತಲೇ ಇದೆ, ಪ್ರತಿ ದಿವಸ ಬೆಳಕಾಗ್ತಾ ಇದೆ ಅಂದ್ರೆ ಆತ ಇವತ್ತು ಮಾತಾಡ್ತಲೇ ಇದ್ದಾನೆ. ಯೇಸು ಸ್ವಾಮಿನೂ ಸಹ ಈ ಲೋಕದಲ್ಲಿದ್ದಾಗ ಒಂದು ಮಾತನ್ನ ಹೇಳಿದ್ರು, ನನ್ನ ತಂದೆಯು ಈಗಲೂ ಕೆಲಸ ಮಾಡುವವನಾಗಿದ್ದಾನೆ, ಹಾಗಿದ್ರೆ ನಾನು ಕೂಡ ಕೆಲಸ ಮಾಡುವವನಾಗಿದ್ದೇನೆ ಎಂಬುದಾಗಿ. ಆತ ಮಾಡ್ತಿರುವ ಕೆಲಸವೇನು? ಆತನು ಮಾತನಾಡುವುದೇ ಕೆಲಸ. ಆತನು ಮಾತನಾಡುವ ಆತನು, ತನ್ನ ಬಾಯಿಂದೆಲ್ಲವನ್ನ ಸೃಷ್ಟಿಸಿದ ಆತನು ಈಗಲೂ ಕೂಡ ಆತ ಮಾತಾಡ್ತಲೇ ಇದ್ದಾನೆ. ಆತನ ಮಾತು ನನಗೆ ಕೇಳಿಸ್ತಾ ಇಲ್ಲ, ನಾನು ಕೇಳಿಸ್ಕೊಳ್ಳಿಲ್ಲ ಎಂಬುದಾಗಿ ಹೇಳುವುದಾದ್ರೆ ನಾವು ದಂಡನೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಈಗಲೂ ಪ್ರತಿ ವಿಶ್ವಾಸಿಗೆ ನಿಜವಾಗಿ ನಾವು ರಕ್ಷಿಸಲ್ಪಟ್ಟಿರುವವರಾದ್ರೆ ನಮ್ಮ ಹೃದಯದಲ್ಲಿ ದೇವರಾತ್ಮನು ಸಾಕ್ಷಿ ನುಡಿಯುವವನಾಗಿದ್ದಾನೆ. ಅದನ್ನ ನಾವು ಬೈಬಲ್ ನಿಂದ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನ ನೋಡ್ತೇವೆ. 8ನೇ ಅಧ್ಯಾಯದ 14ನೇ ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪಾ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ದೇವರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ನುಡಿಯುವಂತವನಾಗಿದ್ದಾನೆ. ದೇವರಾತ್ಮ ನಮಗೆ ಸಾಕ್ಷಿಯನ್ನು ಕೊಡುವವನಾಗಿದ್ದಾನೆ. ದೇವರ ಮಗ, ದೇವರ ಮಗಳು. ಆ ಸಾಕ್ಷಿಯೇನು? ಆ ಸಾಕ್ಷಿ ಇದೆ. ನಾವು ಪಾಪ ಮಾಡುವಾಗ ಆತ ನಮಗೆ ಅರಿವನ್ನು ಕೊಡುವ ಆತನಾಗಿದ್ದಾನೆ. ನಮ್ಮೊಳಗಡೆ ಪಾಪ ಮಾಡುವಾಗ ನೋವುಂಟಾಗ್ತದೆ, ಚುಚ್ಚುವ ಅನುಭವ ಉಂಟಾಗ್ತದೆ. ನಾವು ನಿಜವಾಗಿ ಪಾಪ ಮಾಡುವಾಗ ನಮಗೆ ಆ ಅನುಭವ ಬರದೇ ಇರುವುದಾದ್ರೆ, ನಾವು ಪಾಪ ಮಾಡುವಾಗ ನೀರು ಕುಡಿದಾಗ ಪಾಪ ಮಾಡ್ತಾ ಇದ್ರೆ ನಾವು ರಕ್ಷಣೆ ಹೊಂದಿಲ್ಲ ಅಂತ ಹೇಳಿ ಅರ್ಥ. ನಾವು ರಕ್ಷಣೆ ಹೊಂದಿರುವವರಾದ್ರೆ ನಾವು ಕತ್ತಲೆಯ ಕೃತ್ಯಗಳನ್ನ ಅಂದ್ರೆ ಪಾಪದ ಕಾರ್ಯವನ್ನ ಮಾಡುವವರಲ್ಲ. ಇನ್ನೊಂದು ವಚನ ಈಗ ಹೇಳ್ತದೆ, 1ನೇ ಯೋಹಾನ ತೆಗೆದುಕೊಳ್ಳೋಣ. ಅದರಲ್ಲಿ 3ನೇ ಅಧ್ಯಾಯದ 9ನೇ ವಚನ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. ನಿಜವಾಗಿ ದೇವರಿಂದ ಹುಟ್ಟಿದವರಾದ್ರೆ ನಾವು ಪಾಪ ಮಾಡುವವರಲ್ಲ. ನಾವು ಪಾಪ ಮಾಡಿದ್ರೂ ಸಹ ನಾವು ಬೇಗ ಪಶ್ಚಾತ್ತಾಪ ಪಡುವವರು, ಅಥವಾ ನಮ್ಮೊಳಗೆ ಆ ನೋವು ಉಂಟಾಗ್ತದೆ, ಆ ನರಳಾಟ ಉಂಟಾಗ್ತದೆ. ನಾವು ನೋಡ್ತೀವಿ ನಿಜವಾಗಿ ಪವಿತ್ರಾತ್ಮನಿಂದ ಹುಟ್ಟಿದವರ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ. ಬರೆದ ಪತ್ರಿಕೆಯ 8ನೇ ಅಧ್ಯಾಯದಲ್ಲಿ 22ನೇ ವಚನ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆ ಎಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನ ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಒಂದು ನರಳಾಟ ನಮ್ಮೊಳಗಡೆ ಇದೆ. ನಾವು ನರಳುವವರಾಗಿದ್ದೇವೆ. ನಿಜವಾಗಿ ನಾವು ರಕ್ಷಣೆ ಅನುಭವವನ್ನು ಹೊಂದಿದ್ರೆ, ನಾವು ನಿಜವಾಗಿ ಮರು ಹುಟ್ಟಿದವರಾಗಿದ್ರೆ ಹಾಗೆ ಇರುವವರಲ್ಲ. ಉದಾಹರಣೆಗೆ ನಾವು ನೋಡುವುದಾದ್ರೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು 3ನೇ ಅಧ್ಯಾಯ ಪರಿಪೂರ್ಣವಾಗಿ ಯೇಸು ಸ್ವಾಮಿ ನಿಕೋದೇಮನ ಸಂಗಡ ಮಾತಾಡುವುದನ್ನು ನಾವು ಕಾಣ್ತೇವೆ. ನಿಕೋದೇಮನು ಆತ ರಾತ್ರಿಯಲ್ಲಿ ಬಂದು ಯೇಸುವನ್ನ ಭೇಟಿ ಮಾಡೋದಕ್ಕಾಗಿ ಬರ್ತಾ ಇದ್ದಾನೆ. ರಾತ್ರಿಯಲ್ಲಿ ಬಂದಂತ ನಿಕೋದೇಮನಿಗೆ ಆ ಹೆಸರು ಪ್ರಸಿದ್ಧಿ ಆಗೋಯ್ತು. ತಿರುಗಿ ಆತನ ರಾತ್ರಿಯಲ್ಲಿ ಬಂದ ನಿಕೋದೇಮ ಎಂಬುದಾಗಿಯೇ ಆತನು ಗುರುತಿಸಲ್ಪಡ್ತಾನೆ. ಅನೇಕ ಭಾಗದಲ್ಲಿ ಆ ರೀತಿಯಲ್ಲಿ ಬರೆಯಲ್ಪಟ್ಟದೆ. ಈಗ ರಾತ್ರಿಯಲ್ಲಿ ಬಂದಂತಹ ನಿಕೋದೇಮನು ಯೇಸುವಿನ ಬಳಿಯಲ್ಲಿ, ನೀನು ದೇವರಿಂದ ಬಂದಂತಹ ಒಬ್ಬ ಬೋಧಕ, ನೀನು ಈ ಮಾಡ್ತಕ್ಕಂಥ ಈ ಕಾರ್ಯಗಳು ದೇವರ ಸಹಾಯ ಇಲ್ಲದೆ ಯಾರಿಂದಲೂ ಇದನ್ನು ಮಾಡೋದಕ್ಕಾಗುವುದಿಲ್ಲ ಎಂಬುದಾಗಿ ಗುರುತಿಸಿ ಆತನು ಯೇಸುವನ್ನು ಹೊಗಳುವುದಕ್ಕಾಗಿ ಬಂದಿದ್ದಾನೆ. ಆತನು ಹಿರಿ ಸಭೆಯಲ್ಲಿ ಒಬ್ಬ ನಾಯಕನು. ಆ ಹಿರಿ ಸಭೆಯ ಒಬ್ಬ ನಾಯಕನಾಗಿದ್ದವನು ಯೇಸುವಿನ ಬಳಿ ಬಂದು ಮಾತಾಡುವಾಗ ಯೇಸು ಆ ಹೊಗಳಿಕೆಗೆ ಸಂತೋಷ ಪಡಬೇಕಾಗಿತ್ತು. ಬದಲಾಗಿ ಯೇಸು ಸ್ವಾಮಿ ಆತನಿಗೆ ನೇರವಾಗಿ ಒಂದು ಮಾತನ್ನ ಹೇಳ್ತಾರೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರಾಜ್ಯವನ್ನು ಕಾಣಲಾರನು ಅಂದನು. ಹೊಸದಾಗಿ ಹುಡ್ತಾ ಇದ್ರೆ ನೀನು ದೇವರಾಜ್ಯಕ್ಕೆ ಬರೋದಕ್ಕೆ ಆಗೋದಿಲ್ಲ. ಇಲ್ಲಿ ಯೇಸುವನ್ನು ಹೊಗಳ್ತಾ ಇದ್ದಾರೆ, ಆದ್ರೆ ಯೇಸು ಹೊಗಳಿಕೆಯನ್ನು ತೆಗೆದುಕೊಳ್ಳಲೇ ಇಲ್ಲ. ಆತನ ತಕ್ಷಣವಾಗಿ ಆತನ ರಕ್ಷಣೆ ಕುರಿತಾಗಿ ಇಲ್ಲಿ ಮಾತನಾಡೋದನ್ನ ಕಾಣ್ತೇವೆ. ನೀನು ಹೊಸದಾಗಿ ಹುಟ್ಟಬೇಕು, ನೀವು ಮರು ಹುಟ್ಟಬೇಕು. ತಿರುಗಿ ಮುಂದೆ ವಾಕ್ಯ ಹೇಳ್ತೀನಿ, ಆತ್ಮಂದನು ನೀರಿಂದಲೇ ಹುಟ್ಟದಿದ್ರೆ ನೀನು ದೇವರಾಜ್ಯವನ್ನು ಸೇರಲಾರೆ, ನೀನು ಕಾಣಲಾರೆ, ನೀನು ಸೇರಲಾರೆ. ಎರಡನ್ನೂ ಯೇಸು ಹೇಳ್ತಾರೆ. ನಂತರದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಆತನನ್ನ ಮತ್ತೆ ಆತನ ಮೇಲೆ ಕನ್ಸರ್ನ್ ಆಗಿ, ಆತನ ಮೇಲೆ ಕಾಳಜಿ ಉಳ್ಳವರಾಗಿ ಯೇಸು ಸ್ವಾಮಿ ಆತನಿಗೆ ಏನಂತ ಹೇಳ್ತಾರೆ, ಪರ್ಸನಲ್ ಇವ್ಯಾಂಜಲಿಸಮ್ ಮಾಡೋದನ್ನ ನಾವು ನೋಡ್ತೀವಿ.
ಯೇಸು ಕ್ರಿಸ್ತನು ತನ್ನ ಮರಣದ ಕುರಿತಾಗಿ ಮಾತನಾಡ್ತಾರೆ. ಮೋಶೆ ಹೇಗೆ ಅಡವಿಯಲ್ಲಿ ಆ ತಾಮ್ರದ ಸರ್ಪವನ್ನ ಇಟ್ಟ ಹಾಗೆ ಮನುಷ್ಯ ಕುಮಾರನು ಕೂಡ ಮೇಲಿಡಲ್ಪಡ್ತಾನೆ. ದೇವರು ಈ ಲೋಕವನ್ನು ಪ್ರೀತಿಸ್ತಾನೆ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಮ್ಮ ಒಬ್ಬನಾದರೂ ನಾಶವಾಗದು, ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಯೇಸುಸ್ವಾಮಿ ತನ್ನ ಮರಣದ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಸೊ ಇದೆಲ್ಲವನ್ನ ಕೇಳಿದಂತ ನಿಕೋದೇಮ, ಪ್ರಾರಂಭದಲ್ಲಿ ಪ್ರಶ್ನೆ ಕೇಳಿದ ನಿಕೋದೇಮ ನಂತರದಲ್ಲಿ ಪ್ರಶ್ನೆ ಕೇಳ್ತಾನೆ ಇಲ್ಲ. ಕಡೆಗೆ ನಿಕೋದೇಮ ಯೇಸುವನ್ನ ನಂಬುವವನಾತನು. ಅದಾದ ನಂತರ ನಿಕೋದೇಮನ ಯಾವ ವಿಚಾರವೂ ಕೂಡ ಇಲ್ಲ. ಒಮ್ಮೆ ನಿಕೋದೇಮನ ವಿಷಯ ಬರೆಯಲ್ಪಡ್ತದೆ. ಅಲ್ಲಿ ನಾವು ನೋಡುವಂತ ವಿಷಯ, ನಿಕೋದೇಮ ಯೇಸು ಸ್ವಾಮಿಯನ್ನ ಹಿಡ್ಕೊಳ್ಳೋದಕ್ಕೋಸ್ಕರವಾಗಿ ಫರಿಸಾಯರು ಸದುಕಾಯರು ಯೋಚಿಸಿ ಓಲೆಕಾರರನ್ನ ಕಳಿಸುವಂತ ಸಂದರ್ಭದಲ್ಲಿ ಆ ಓಲೆಕಾರರನ್ನ ತಡೆದು ಈಗ ನಿಕೋದೇಮ ಹೇಳ್ತಾನೆ. ಧರ್ಮಶಾಸ್ತ್ರದಲ್ಲಿ ನಾವು ನೋಡುವಂತೆ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ತಮ್ಮ ಏನೋ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾವು ವಿಚಾರಿಸದೆ ನಾವು ಯಾವುದನ್ನು ಮಾಡುವವರಲ್ಲ. ಅಕಸ್ಮಾತ್ ಆ ವ್ಯಕ್ತಿ ದೇವರಿಂದ ಆಗಿದ್ರೆ ನೀವು ದೇವರನ್ನ ತಡೆಯೋರಾಗಿರ್ತೀರಿ. ಎಚ್ಚರಿಕೆಯಿಂದಿರ್ರಿ ಎಂಬುದಾಗಿ ಈ ರೀತಿಯಲ್ಲಿ ಆತ ಎಚ್ಚರಿಸುವವನಾಗಿದ್ದಾನೆ. ಆತರ ಹೇಳಿದ ಕೂಡಲೇ ನಿಕೋದೇಮನನ್ನ ಅವರು ತಪ್ಪಾಗಿ ಕಾಣಿಸ್ತಾರೆ. ತಕ್ಷಣ ಹೇಳ್ತಾರೆ, ನಜರೇತಿನಿಂದ ಯಾವ ಒಳ್ಳೇದು ಬರೋದಿಲ್ಲ, ನೀನೇನ್ ಹೇಳ್ತಾ ಇದೀಯಾ, ನೀನು ಆತನ ಶಿಷ್ಯ ಆಗೋದಾ, ನೀನು ಆ ಗಲಿಲಾಯದವನ ಜೊತೆ ಸೇರ್ಕೊಬಿಟ್ಟ ಅಂತ ಎಲ್ಲ ಹೇಳ್ತಾರೆ. ಆದ್ರೂ ಅಲ್ಲಿ ನಿಕೋದೇಮ ಯೇಸುವಿನ ಅಲ್ಲಿ ಕಾಪಾಡಿತನು. ನಂತರದಲ್ಲಿ ನಾವು ನೋಡ್ತೀವಿ ಕಡೆಗೆ ನಿಕೋದೇಮ ಈ ರೀತಿಯಲ್ಲಿ ರಾತ್ರಿ ಬಂದಂತ ನಿಕೋದೇಮ ಈಗ ರಾತ್ರಿ ಬರಲಿಲ್ಲ. ಈ ನಿಕೋದೇಮ ಎಲ್ಲರಿಗೂ ಬಹಿರಂಗವಾಗುವಂತೆ ಯೇಸು ಕ್ರಿಸ್ತನ ಆ ಒಂದು ಸಂಸ್ಕಾರಕ್ಕಾಗಿ ಈಗ ಬಂದಿದ್ದಾನೆ. ಎಲ್ಲ ಶಿಷ್ಯರು ಯೇಸು ಕ್ರಿಸ್ತನ ಬಿಟ್ಟು ಹೋಗಿದ್ದ ಸಮಯದಲ್ಲಿ ಈ ನಿಕೋದೇಮನು ಮತ್ತು ಅರಿಮಥಾಯದ ಯೋಸೇಫನು ಕೂಡ ಇಬ್ರು ಬಂದು ಆ ಶರೀರವನ್ನು ಕೇಳ್ಕೊಂಡು ಆ ಶರೀರವನ್ನು ಬಂದು ಹೂಣಿಡುವಂತ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೂಣಿಡುವಾಗ್ಲೂ ಕೂಡ ಆತನ ಮೇಲೆ ಹಾಕಿದಂತ ಎಲ್ಲ ಆ ಸುಗಂಧ ದ್ರವ್ಯಗಳು ಅದೆಲ್ಲವೂ ಕೂಡ ಒಬ್ಬ ಪ್ರವಾದಿಗೆ, ಒಬ್ಬ ಯಾಜಕನಿಗೆ ಆಗತಕ್ಕಂತಹ ರೀತಿಯಾದ ಮಟ್ಟದಲ್ಲಿ ಅವರೆಲ್ಲವನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಈ ನಿಕೋದೇಮನ ಬಗ್ಗೆ ಪ್ರಾರಂಭದಲ್ಲಿ ಬಂದ ನಿಕೋದೇಮ ರಾತ್ರಿಯಲ್ಲಿ ಬಂದಿದ್ದಾನೆ. ಗೌರವದ ಪ್ರಶ್ನೆ, ರಾತ್ರಿಯಲ್ಲಿ ಬಂದ ಕಾರಣ ಗೌರವ, ಯಾರ ಬಗ್ಗೆ ಏನ್ ಹೇಳ್ಕೊಳ್ತಾರೋ ಭಯ. ಆದರೆ ಈಗ ನಿಕೋದೇಮ ಭಯದಿಂದ ಬರಲಿಲ್ಲ, ಆತನ ಯೇಸುವನ್ನು ಒಪ್ಪಿಕೊಳ್ಳುವವನಾಗಿ ಬಂದಿದ್ದಾನೆ. ಆತನು ತನ್ನ ರಕ್ಷಣೆಯನ್ನ ಎಲ್ಲರಿಗೂ ತೋರ್ಪಡಿಸಿಕೊಳ್ಳುವವನಾಗಿ ಬಂದಿದ್ದಾನೆ. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಇಷ್ಟೇ, ಆತನು ಯಾವಾಗಲೂ ನಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ಆತನ ಮಾತುಗಳನ್ನ ಕೇಳಿ ನನಗೆ ಕೇಳಲೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ನಾವು ಹೇಳುವವರಾದ್ರೆ ನಾವು ಬರುವುದಕ್ಕಿರುವಂತಹ ದಂಡನೆಯಿಂದ ತಪ್ಪಿಸಿಕೊಳ್ಳಲಾರೆವು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಅದರಿಂದ ನಾವು ಮಾಡಬೇಕಾದದ್ದು ಏನು, ಆತನು ಮಾತಾಡುವಾಗ ನಾವು ಆ ರೀತಿಯಲ್ಲಿ ಹೇಳಬಾರ್ದು. ಆತನು ಈಗಲೂ ಮಾತಾಡ್ತಾ ಇದ್ದಾನೆ. ಆತನ ಮಾತುಗಳಿಂದ ತೊಲಗಿ ಹೋದ್ರೆ, ಆತನ ಮಾತುಗಳನ್ನ ಅಸಡ್ಡೆ ಮಾಡ್ತಾ ಇದ್ದಾರೆ. ಈಗಲೂ ಆತ ಮಾತಾಡ್ತಾನೆ ಇದ್ದಾನೆ. ಸಭೆಯಲ್ಲಿ ಸೇವಕರುಗಳ ಮೂಲಕ ಮಾತಾಡ್ತಾ ಇದ್ದಾನೆ. ಸಭೆಯಲ್ಲಿ ಪ್ರವಾದಿಗಳ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ಅಪೋಸ್ತಲರ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ಕರಪತ್ರಗಳ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ಬೇರೆ ಕಾರ್ಯಕ್ರಮಗಳ ಮೂಲಕವಾಗಿ ದೇವರು ಮಾತಾಡ್ತಲೇ ಇದ್ದಾರೆ. ಆ ದಿನಗಳಲ್ಲಿ ಸಭೆಗಳಷ್ಟೇ ಬೋಧಿಸಲ್ಪಡ್ತಾ ಇತ್ತು. ಈಗ ದೇವರು ಅನೇಕ ಮೂಲಕವಾಗಿ ದೇವರು ಮಾತಾಡ್ತಲೇ ಇದ್ದಾರೆ. ಬೈಬಲ್ ಒಂದು ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ಧ್ವನಿ ಪ್ರತಿಧ್ವನಿಸ್ತಾನೇ ಇರುತ್ತೆ. ಈ ಮಾತನ್ನ ಕೇಳಿ ನನಗ ದೇವರು ಮಾತಾಡಿಲ್ಲ ಅಂತ ಹೇಳುವುದಾದ್ರೆ ನಾವು ತಪ್ಪಿಸಿಕೊಳ್ಳುವುದೇ ಇಲ್ಲ. ಆತ ನಮ್ಮ ಮನಸ್ಸಾಕ್ಷಿಯಲ್ಲಿ ಮಾತಾಡ್ತಲೇ ಇದ್ದಾರೆ. ಈಗಲೂ ಕೂಡ ದೇವರು ನಾವು ಯಾವ್ದಾರ ಒಂದು ನಿರ್ಧಾರಗಳನ್ನ ಮಾಡ್ಕೊಳ್ಳುವಾಗ ಫಸ್ಟ್ ಥಾಟ್ ದೇವರೇ ಮಾತಾಡುವವರಾಗಿದ್ದಾರೆ. ಫಸ್ಟ್ ಥಾಟ್ ಅಲ್ಲಿ ಹೋಗ್ಬೇಡ ಎಂಬುದಾಗಿ ಹೇಳ್ತಾರೆ. ಅದ ಎರಡನೇ ಥಾಟ್ ನಮ್ಮಿಂದ ಬರುತ್ತೆ, ನಮ್ಮಿಂದ ಎರಡನೇ ಯೋಚನೆ ಬರುತ್ತೆ, ನೀನು ಹೋಗು ಪರವಾಗಿಲ್ಲ ಏನಾಗೋದಿಲ್ಲ. ಮೂರನೇ ಥಾಟ್ ಸೈತಾನನು ಕೂಡ ಮಾಡುವವನಾಗಿದ್ದಾನೆ. ಬೇರೆ ಬೇರೆ ಆಲೋಚನೆಗಳು ಬರ್ತದೆ. ಸೊ ಹಾಗಿದ್ರೆ ದೇವರ ಮಾತಿಗೆ ನಾವು ಕಿವಿಗೊಟ್ಟು ದೇವರ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ಲ ಅಂತ ಹೇಳಿದ್ರೆ ದಂಡನೆ. ಸೊ ಹಾಗಿರೋದ್ರಿಂದಾಗಿ ಇಲ್ಲಿ ಮುಂದೆ ಹೇಳಲ್ಪಡುವಂತೆ ಏನಂತೆ, ಈ ರೀತಿಯಲ್ಲಿ ನಾವು ಮಾಡುವುದಾದ್ರೆ ದೇವರು ಮತ್ತೊಂದು ಸಾರಿ ಈ ಭೂಮಿಯನ್ನ ಏನ್ ಮಾಡ್ಲಿಕ್ಕಿದ್ದಾರೆ, ಅಲುಗಾಡಿಸಲಿಕ್ಕಿದ್ದಾರೆ, ಎಲ್ಲವನ್ನ ಕದಲಿಸಲಿಕ್ಕಿದ್ದಾರೆ. ಸೊ ಪ್ರಿಯರೇ, ಆಗಿರೋದ್ರಿಂದ ತುಂಬಾ ಹಿಂದೆ ಕದಲಿಸಿದಾಗ ಜನಗಳು ತಡ್ಕೊಳ್ಳಿಕ್ಕಾಗಿಲ್ಲ, ಈಗ ಮತ್ತೊಮ್ಮೆ ಕದಲಿಸ್ಲಿಕ್ಕಿದ್ದಾರೆ. ಕದಲಿಸದೇ ಇರ್ತಕ್ಕಂಥ ಎಲ್ಲಾ ಸಂಗತಿಗಳು ಕದಲಿಸಲ್ಪಡ್ಲಿಕ್ಕಿದೆ. ಹಾಗಿದ್ರೆ ಸ್ಥಿರವಾಗಿರೋದು ಮಾತ್ರ ನಿಂತ್ಕೊಳ್ಳುತ್ತೆ. ಆತನ ವಾಕ್ಯಗಳು ಸ್ಥಿರವಾದದ್ದು, ಆತನ ಮಾತುಗಳು ಸ್ಥಿರವಾದದ್ದು. ಅದರ ಮೇಲೆ, ಆತನ ಮಾತು ಎಂಬಂತ ಬಂಡೆ ಮೇಲೆ ಯಾರು ಮನೆಯನ್ನ ಕಟ್ಟಿಕೊಂಡಿರ್ತಾರೋ ಅವರು ಮಾತ್ರವೇ ನಿಲ್ಲುವುದಕ್ಕೆ ಸಾಧ್ಯ. ಹಾಗಾದ್ರೆ ಈ ಎಚ್ಚರಿಕೆಯನ್ನು ತೆಗೆದುಕೊಂಡು ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ, ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಕರ್ತನು ನಮ್ಮನ್ನ ಬಲಪಡಿಸ್ಲಿ. ಈ ಆತನ ಮಾತು ಎಂಬಂತ ಬಂಡೆ ಮೇಲೆ ನಾವು ಮನೆ ಕಟ್ಟಿಕೊಳ್ಬೇಕು. ಯಾಕಂದ್ರೆ ಕಡೆಯ ದಿನದಲ್ಲಿ ಒಂದು ದೊಡ್ಡ ಪ್ರವಾಹ ಬರಲಿಕ್ಕಿದೆ, ಮಳೆ ಬರಲಿಕ್ಕಿದೆ, ಬಿರುಗಾಳಿ ಬೀಸಲಿಕ್ಕಿದೆ. ಈಗಾಗಲೇ ಪ್ರಪಂಚದಲ್ಲಿ ಅನೇಕ ಸುದ್ದಿಗಳನ್ನ ಕೇಳ್ತಾ ಇದೀವಿ, ಯುದ್ಧಗಳಾಗೋದನ್ನ ಕೇಳ್ತಾ ಇದೀವಿ, ರಾಜ್ಯದ ವಿರುದ್ಧ ರಾಜ್ಯ, ದೇಶದ ವಿರುದ್ಧ ದೇಶ, ಅನೇಕ ವಿಷಯಗಳನ್ನ ಕೇಳ್ತಾ ಇದೀವಿ.
ಪೆಟ್ರೋಲ್ನ ಸಮಸ್ಯೆ ಕೇಳ್ತಾ ಇದೀವಿ, ಗ್ಯಾಸ್ನ ಸಮಸ್ಯೆ ಕೇಳ್ತಾ ಇದೀವಿ, ಬರಗಾಲ ಬರೋದನ್ನ ಕೇಳ್ತಾ ಇದೀವಿ, ಘೋರವಾದ ವ್ಯಾಧಿಗಳನ್ನ ಕೇಳ್ತಾ ಇದೀವಿ. ಅಯ್ಯೋ, ನನ್ನ ಮನೆಗಿನ್ನೂ ಬರ್ಲಿಲ್ವಲ್ಲ ಎಂಬುದಾಗಿ ಅಲಕ್ಷ್ಯ ಮಾಡ್ತಾ ಇರೋದಾದ್ರೆ ಅದು ಕ್ಷಣ ಮಾತ್ರದಲ್ಲಿ ಬರುವುದಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ಆಗಿರೋದು ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅಲುಗಾಡಿಸಲ್ಪಡ್ಲಿಕ್ಕಿದೆ. ಮತ್ತೊಂದು ಸಾರಿ ದೇವರೆಲ್ಲವನ್ನ ಅಲುಗಾಡಿಸಲಿಕ್ಕಿದ್ದಾನೆ, ಎಲ್ಲವನ್ನ ಅಲುಗಾಡಿಸಲಿಕ್ಕಿದ್ದಾನೆ. ನಾವು ಸ್ಥಿರವಾದುದರ ಮೇಲೆ ನಿಂತುಕೊಳ್ಳುವವರಾದ್ರೆ ಮಾತ್ರವೇ ನಾವು ಬಲವಾಗಿ ನಿಂತುಕೊಳ್ಳುವರಾಗ್ತೇವೆ, ನಾವು ಕಾಪಾಡಲ್ಪಡ್ತೇವೆ. ಅದನ್ನೇ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. 20ನೇ ಅಧ್ಯಾಯದ 36ನೇ ವಚನದಲ್ಲಿ, ಕಡೇ ದಿನದಲ್ಲಿ ನಾವು ಬರುವುದಕ್ಕೆ ಎಲ್ಲಾ ವಿಪತ್ತುಗಳಿಂದ ತಪ್ಪಿಸಿಕೊಳ್ಬೇಕಂದ್ರೆ ನಾವು ಯಾವಾಗಲೂ ವಿಜ್ಞಾಪಿಸಿಕೊಳ್ತಾ ಇರಬೇಕಂತೆ.